ಲೈಫ್ ಈಸ್ ಬೆಟರ್ ವಿತ್ ನೇಚರ್. ಮನುಷ್ಯ ಯಾವಾಗ ಪ್ರಕೃತಿಯೊಂದಿಗೆ ಒಂದಾಗಿರ್ತಾನೋ ಅಲ್ಲಿವರೆಗೂ ಲೈಫ್ ತುಂಬಾನೇ ಚೆನ್ನಾಗಿರುತ್ತಂತೆ. ಬಟ್ ಈಗಿನ ಲೈಫ್ ಸ್ಟೈಲ್ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಪ್ರಕೃತಿಯಿಂದ ತುಂಬಾನೇ ದೂರ ಕರ್ಕೊಂಡು ಹೋಗ್ತಾ ಇದೆ. ಇದೆಲ್ಲ ಟೆನ್ಷನ್, ಸ್ಟ್ರೆಸ್, ಸ್ಟ್ರಗಲ್ ಮಧ್ಯ ನಮ್ಗೆ ಒಂದೇ ಒಂದು ಟ್ರಾನ್ಸಿಷನ್ ಬೇಕು ಅಂದ್ರೆ ಅದು ಕಾಂಕ್ರೀಟ್ ಕಾಡಿಂದ ರಿಯಲ್ ಕಾಡ್ಗೆ. ನಾವಿವತ್ತು ಕ್ವಿಕ್ ವೀಕೆಂಡ್ ಎಸ್ಕೇಪ್ ಗೆ ಹೋಗ್ತಾ ಇರೋದು ನಂದಿ ಹಿಲ್ಸ್ಗೆ. ನಂದಿ ಹಿಲ್ಸ್ ಯಾಕಂದ್ರೆ ಮನೆಗಂತೂ ಹತ್ರ 2-3 ಅವರಲ್ಲಿ ಹೋಗಿ ರಿಲ್ಯಾಕ್ಸ್ ಆಗಿ ಬರ್ಬೋದು. ಇವತ್ತು ಸ್ಯಾಟರ್ಡೆ 6 ಗಂಟೆಗೆ ಮನೆ ಬಿಟ್ವಿ. ಬಟ್ ಅಲ್ಲಿ ತಲುಪೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಎಲ್ಲೋ ಸುತ್ಕೊಂಡ್ ಹೋದ್ವಿ. ರೋಡ್ ಮಿಸ್ ಆಗಿ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 90% ಆಫ್ ದ ಜನ ವಾಪಸ್ ಇಳಿತಾ ಇದ್ರು. ಆಕ್ಚುಲಿ ನಂದಿ ಹಿಲ್ಸ್ ಇಂದ ಬ್ಯೂಟಿಫುಲ್ ಸನ್ರೈಸ್ ಆಗುತ್ತೆ. ಬಟ್ ಅದು ನೋಡಕ್ಕೆ ಜನ ಬರೋದು. ನಾವ್ ಇವತ್ತು ಬಂದಿರೋದು ಸನ್ರೈಸ್ ಆಗಿ ಇನ್ನು ಎಷ್ಟೊಂದು ಹೊತ್ತಾಗ್ಬಿಟ್ಟಿದೆ. ರೀತಿ ಲೇಟ್ ಆಗಿ ಹೋಗಿದ್ದು ಒಳ್ಳೇದೇ ಆಯ್ತು ಅನ್ಸುತ್ತೆ. ಬಿಕಾಸ್ ಈ ದೇವಸ್ಥಾನಗಳು ಇದ್ದಾವಲ್ಲ ಇಲ್ಲಿ ಮೇಲೆ, ಅದು ಯಾವ್ದನ್ನು ಓಪನ್ ಆಗ್ತಿರ್ಲಿಲ್ಲ ಸಲ ಹೋಗಿದ್ದಾಗ. ಬಟ್ ಇವತ್ತು 8:30 ಆಗಿದ್ರಿಂದ ಎಲ್ಲದೂ ಪೂಜೆ ನಡೀತಾ ಇತ್ತು. ನಮ್ಗೆ ಯೋಗಿ ನಂದೀಶ್ವರ ಟೆಂಪಲ್ ನ ದರ್ಶನ ಮಾಡೋ ಅವಕಾಶ ಸಿಕ್ತು. ಆಲ್ ಓವರ್ ಬ್ಯೂಟಿಫುಲ್ ಟೆಂಪಲ್, ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಅಂತಾನೆ ಹೇಳ್ಬೋದು. ನಂದಿ ಹಿಲ್ಸ್ ನ ಹಿಂದಿನ ಕಾಲದಲ್ಲಿ ಆನಂದಗಿರಿ ಅಂತ ಕರೀತಾ ಇದ್ರಂತೆ. ಮೀನ್ಸ್ ದ ಹಿಲ್ ಆಫ್ ಹ್ಯಾಪಿನೆಸ್. ಅಟ್ ದ ಟಾಪ್ ಒಂದೇ ಒಂದ್ ಕಲ್ಲಿಂದ ಕೆತ್ತಿರೋ ಒಂದು ದೊಡ್ಡ ನಂದಿ ಇದೆ. ಅರ್ಲಿಯಸ್ಟ್ ರೂಲರ್ಸ್ ಬಂದು ಚೋಳರು, ದೆನ್ ಕಮ್ಸ್ ಹೊಯ್ಸಳಾಸು, ಮತ್ತೆ ವಿಜಯನಗರ ಎಂಪೈರ್ ಬಂತು. ಇವತ್ತು ಲೇಟ್ ಆಗಿ ಹೋಗಿದ್ರಿಂದ ವಿಷನ್ ಅಂತೂ ಸೂಪರ್ ಆಗಿ ಸಖತ್ತಾಗಿತ್ತು. ಬಟ್ ವ್ಯೂ ಪಾಯಿಂಟ್ ಅಲ್ಲಿ ಇನ್ನೂ ಮಿಸ್ಟ್ ಇತ್ತು. ದೂರದವರೆಗೂ ಮೋಡ ಮುಸುಕಿದ ವಾತಾವರಣ, ಆ ತಣ್ಣನೆ ಗಾಳಿ, ತಂಪಾದ ಪ್ಲೇಸ್, ಜೊತೆಗೆ ಚಳಿನ ಹೋಗ್ಲಾಡ್ಸೋ ಆ ಬಿಸಿಲಿನ ಎಳೆಯ ಕಿರಣಗಳು ಸಖತ್ತಾಗಿತ್ತು. ನಾವಂತೂ ಕಪಲ್ ಮೂಮೆಂಟ್ಸ್ ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸಾಕಷ್ಟು ಬಾರಿ ಬಂದಿದ್ವಿ ಇಲ್ಲಿ. ಬಟ್ ದಿಸ್ ಇಸ್ ದ ಬೆಸ್ಟ್ ವಿಸಿಟ್ ಫಾರ್ ನಂದಿ ಹಿಲ್ಸ್ ಅಂತಾನೆ ಹೇಳ್ಬೋದು. ಬೆಸ್ಟ್ ಟೈಮ್ ಆಗಿತ್ತು ನಮ್ದು. ಹಾಗೆ ವಾಪಸ್ ಬರ್ಬೇಕಾದ್ರೆ ಟಿಪ್ಪು ಸುಲ್ತಾನ್ ಅವ್ರದ್ದು ಒಂದು ಸಮ್ಮರ್ ರಿಟ್ರೀಟ್ ಇದೆ ಇಲ್ಲಿ. ಸೊ ನಮ್ದೇನು ವಿಜಯನಗರ ಕಿಂಗ್ಡಮ್ ಇತ್ತಲ್ಲ, ಸೊ ಆ ಟೈಮ್ ಆಸ್ಪಾಸಲ್ಲೇ ಟಿಪ್ಪು ಸುಲ್ತಾನ್ ಅವ್ರದ್ದು ಆಳ್ವಿಕೆ ಬಂದಿತ್ತು. ಸೊ ಅವರು ಇಲ್ಲಿ ಸಮ್ಮರ್ ಟೈಮ್ ಅಲ್ಲಿ ಬಂದು ಹೋಗೋದಿಕ್ಕೆ ಅಥವಾ ತಂಗೋದಿಕ್ಕೆ ಅಂತ ಈ ತರ ಒಂದು ಸಣ್ಣದಾಗಿ ರಿಟ್ರೀಟ್ ಮಾಡಿಸ್ಕೊಂಡಿದ್ರಂತೆ. ಹಾಗೆ ಮುಂದೆ ಹೋದ್ರೆ ಗವಿ ವೀರಭದ್ರೇಶ್ವರ ಟೆಂಪಲ್ ಇದೆ. ಸೊ ವೀರಭದ್ರ ಸ್ವಾಮಿ ಅವರು ಗುಹೆ ಒಳಗೆ ಇದ್ದಾರೆ ಇಲ್ಲಿ. ಇದೆಲ್ಲ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ತಗೊಂಡು, ಬ್ಯೂಟಿಫುಲ್ ವ್ಯೂ ತಗೊಂಡು ಮತ್ತೆ ವಾಪಸ್ ಆದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.